ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ರಾತ್ರಿ ಉಳಿದಿರೋ ಅನ್ನದಿಂದ ಆರೋಗ್ಯಕರವಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಒಂದು ದಾಣಿ ಚಕ್ಲಿ ಅಥವಾ ಘಾಟಿ ಸೇವನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಚಿಕ್ಕವರಿದ್ದಾಗ ನಾವು ತಿಂತಕ್ಕಂಥ ಒಂದು ದಾಣಿ ಚಕ್ಲಿ ರೆಸಿಪಿ ತುಂಬ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಮಷಿನ್ ಇಲ್ಲದೆ ಜಸ್ಟ್ ಒಂದು ಹಾಲಿನ ಪ್ಯಾಕ್ ಇತ್ತು ಅಂದರೆ ಸಾಕು, ಮನೆಯಲ್ಲಿ ತುಂಬಾ ಸಿಂಪಲ್ ಆದ ವಿಧಾನದಲ್ಲಿ ಮಾಡ್ಕೊಳ್ಳೋಣ. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ನಾನು ಕೂಡ ಇಲ್ಲಿ ಅಳತೆಗೋಸ್ಕರ 1 ಕಪ್ ಆಗುವಷ್ಟು ರೈಸ್ನ ತೊಗೊಂಡಿದ್ದೀನಿ. ಉಳಿದಿರೋ ಅನ್ನ ಬೇಕು ಅಥವಾ ರಾತ್ರಿದೇ ಬೇಕು ಅಂತೇನಿಲ್ಲ. ಒಟ್ಟಲ್ಲಿ ಅನ್ನದಿಂದ ಮಾಡಿರ್ತಕ್ಕಂಥ ಒಂದು ದಾಣಿ ಚಕ್ಲಿ ರೆಸಿಪಿ. ಇವಾಗ ಇದನ್ನು ನಾವು ರುಬ್ಕೊಂಡು ಬರಬೇಕು. ಎಷ್ಟು ನೈಸಾಗಿ ರುಬ್ಬಬೇಕು ಅಂತಂದರೆ, ಇದು ಒಂದು ರುಬ್ಬಿದ ಆದಮೇಲೆ ರೈಸಿಂದ ರುಬ್ಬಿರ್ತಕ್ಕಂಥ ಬ್ಯಾಟರ್ ಅಂತ ಅನ್ನಿಸ್ಬಾರ್ದು. ಹಾಗಾಗಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಇವಾಗ ನೋಡಿ ರುಬ್ಕೊಂಡು ಬಂದಿದ್ದಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ನೈಸು ಅಂತಂದರೆ, ಉದ್ದಿನಬೇಳೆ ರುಬ್ಬಿದಾಗ ಯಾವ ರೀತಿ ರುಬ್ತೀವಿ ಅದೇ ರೀತಿಯಲ್ಲಿ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳಿ. ಯಾಕಂದರೆ ಈ ರೀತಿ ರುಬ್ಬಿದಾಗ ಮಾತ್ರ ನಾವು ಮಾಡ್ತಕ್ಕಂಥ ಒಂದು ದಾಣಿ ಚಕ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಈ ರೀತಿ ರುಬ್ಬಿ ಇಟ್ಕೊಂಡಿರಿ. ಇದು ನೋಡಿ ರೈಸಿಂದಂತ ಅನಿಸೋದೇ ಇಲ್ಲ, ಅನ್ನದಿಂದ ಒಂದು ಸ್ವಲ್ಪನೂ ಅನ್ನದಗಳು ಕಾಣಬಾರ್ದು, ಆ ರೀತಿ ರುಬ್ಕೊಳ್ಳೋಣ. ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ರೈಸ್ನ ರುಬ್ಬಿರ್ತೀವಲ್ಲ ಆ ಎಲ್ಲ ಬ್ಯಾಟರ್ನು ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದಕ್ಕೆ ಮತ್ತೆ ನಾವು ಯಾವ ಕಪ್ಪಿಂದ ರೈಸ್ ತೊಗೊಂಡಿದ್ವಿ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ 1/2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಹಾಗೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು ಅಥವಾ ರೋಸ್ಟೆಡ್ ಗ್ರಾಮ್ ಫ್ಲೋರ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟನ್ನು ಅರ್ಧರ್ಧ ಬಟ್ಲು ಸೇರಿಸ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. 1/2 ಚಮಚದಷ್ಟು ಅಚ್ಕಾರದ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಖಾರ ತಿನ್ನೋದಾಯಿತು ಅಂದರೆ ಜಾಸ್ತಿ ಸೇರಿಸ್ಕೊಳ್ಬೋದು. ಇವಾಗ ಇದನ್ನು ನಾವು ನೀರು ಹಾಕ್ಕೊಳ್ಳದೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಮೊದಲಿಗೆ. ಯಾಕಂದರೆ ನಾವು ಅನ್ನ ರುಬ್ಬುವಾಗ ನೀರು ಹಾಕಿ ರುಬ್ಕೊಂಡಿರ್ತೀವಿ. ಹಾಗಾಗಿ ನೀರಿನ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗೋದಿಲ್ಲ. ಮೊದಲೇ ಕಲಿಸ್ಕೊಳ್ಳಿ. ನಂತರ ನೀರು ಬೇಕು ಅಂದರೆ ಸೇರಿಸ್ಕೊಳ್ಳಿ. ಇವಾಗ ನಾನು ಕೂಡ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದು ಹಿಟ್ಟು ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತಿಳಿನೂ ಆಗಬಾರ್ದು. ತೋರಿಸ್ತೀನಿ, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಅಕಸ್ಮಾತ್ ನೀವು ಕಲಿಸುವಾಗ ಏನಾದರೂ ನೀರು ಅನಿಸಿತು, ತಿಳಿ ಅನಿಸಿತು ಹಿಟ್ಟು ಅಂತಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಇದಕ್ಕೆ ಯಾವುದೇ ರೀತಿಯ ಒಂದು ಮಷಿನ್ ನಾವು ಬಳಸೋದಿಲ್ಲ. ಹಾಲಿನ ಪ್ಯಾಕೆಟು ಅಥವಾ ಯಾವುದಾದ್ರೂ ಒಂದು ಪ್ಯಾಕೆಟ್ನ ತೊಗೊಂಡು, ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಮಾಡ್ತಿರೋದ್ರಿಂದ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಇದಕ್ಕಿಂತ ಇನ್ನೊಂದು ಚೂರು ದಪ್ಪ ಅಥವಾ ಗಟ್ಟಿಯಾದರೂ ನಡೆಯುತ್ತೆ. ಆದರೆ ಮಾಡಿ ರೂಢಿ ಇಲ್ಲದೆ ಇರೋರು ಒಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ. ತೀರಾ ಗಟ್ಟಿಯಾದರೂ ಕೂಡ ಪಾಕೆಟಿಂದ ಇಳಿಯೋದಿಲ್ಲ ಹಿಟ್ಟು ಕೆಳಗಡೆ. ಹಾಗಾಗಿ ತೀರಾ ಗಟ್ಟಿನೂ ಆಗಬಾರ್ದು, ತೀರಾ ಸ್ಮೂತ್ ಆಗಿರಬಾರ್ದು. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಅಕಸ್ಮಾತ್ ಕಲಿಸುವಾಗ ತಿಳಿಯಾಯಿತು ಅಂದರೆ ಇನ್ನೊಂದು ಸ್ಪೂನ್ ಅಥವಾ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ನಡೆಯುತ್ತೆ. ಈಗ ಹಿಟ್ಟು ರೆಡಿಯಾಗಿದೆ, ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕವರ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ತುಪ್ಪದ ಕವರ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಹಾಲಿನ ಪ್ಯಾಕೆಟ್ ಕೂಡ ತೊಗೊಳ್ಬೋದು. ಈ ರೀತಿ ಕವರ್ ಇತ್ತು ಅಂದರೆ ಇದನ್ನು ತೊಗೊಳ್ಳಿ, ಅಥವಾ ಹಾಲಿನ ಪ್ಯಾಕೆಟ್ ಇತ್ತು ಅಂದರೆ ಅದನ್ನು ಕೂಡ ತೊಗೊಳ್ಳಿ. ಇದನ್ನು ಒಂದು ಸೈಡಲ್ಲಿ ಕಟ್ ಮಾಡಿಕೊಂಡು ನಾವು ಇದನ್ನು ಕೋನ್ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಮೆಹಂದಿ ಕೋನ್ ಇರುತ್ತಲ್ಲ ಆ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಕೆಳಗಡೆ ಕೂಡ ಒಂದು ಸಕ್ಕರೆ ಪಾಕೆಟ್ನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ನೋಡಿ ಈ ರೀತಿ ಹಾಲಿನ ಪಾಕೆಟಿಂದ ಕೋನ್ ರೀತಿಯಲ್ಲಿ ಹಿಟ್ಟನ್ನು ತುಂಬಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಒಂದು ರಬ್ಬರ್ ಅಥವಾ ಏನಾದರೂ ಕಟ್ಕೊಂಡ್ರೆ ಸಾಕಾಗಿರುತ್ತೆ. ಈ ರೀತಿ ನಿಧಾನವಾಗಿ ಬಿಡ್ತಾ ಬನ್ನಿ. ನೋಡಿ, ಈ ರೀತಿ ಸರ್ಕಲ್ ರೀತಿಯಲ್ಲಿ ಹಾಕ್ತಾ ಹೋಗಬೇಕು. ಹಿಟ್ಟು ನೀವು ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ, ಅಂದರೆ ನಾವು ತಗೊಳ್ಬೇಕು, ಈ ಪೇಪರಿಂದ ತಗೊಳ್ಬೇಕು. ಹಾಗೆ ಈ ಸಕ್ಕರೆ ಪಾಕೆಟ್ನ ಬಳಸಿರೋದ್ರಿಂದ ತೆಗೆಯೋದು ಕೂಡ ತುಂಬಾ ಈಸಿಯಾಗಿ ಬರುತ್ತೆ, ತೊಂದರೆ ಇಲ್ಲ. ನಿಧಾನವಾಗಿ ಹಾಕ್ಕೊಳ್ಳಿ. 1-2 ಹಾಕಾದ್ಮೇಲೆ ನೀಟಾಗಿಯೇ ಬರುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕರೆಕ್ಟಾಗಿ ಕೂಡೋವರೆಗೂ ಇದಕ್ಕೆ ಯಾವುದೇ ರೀತಿಯ ಮಷಿನ್ ಇರೋದಿಲ್ಲ. ಹಾಗಾಗಿ ಇದೇ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಕೋನ್ ಪೇಪರ್ ಏನಾದರೂ ನಿಮ್ಮ ಕಡೆ ಇತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾವು ಸಣ್ಣವರಿದ್ದಾಗ ಈ ಒಂದು ದಾಣಿ ಚಕ್ಲಿನ ತುಂಬಾ ತಿಂತಾ ಇರ್ತಿದ್ವಿ. ಹಾಗಾಗಿ ಮರ್ತು ಹೋಗಿತ್ತು ಅಂದರೆ ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಕ್ಕಂಥ ಒಂದು ರೆಸಿಪಿ. ನಾವು ಚಿಕ್ಕವರಿದ್ದಾಗ ಅಂಗಡಿಗಳಲ್ಲಾಯಿತು ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಾಯಿತು ಈ ಒಂದು ಚಕ್ಲಿ ಫೇಮಸ್ ಆಗಿರ್ತಕ್ಕಂಥ ಒಂದು ಚಕ್ಲಿ. ಹಾಗೆ ಈಗಿನ ಥರ ಚೀಪ್ಸ್ಗಳೆಲ್ಲ ಮಾರಾಟ ಮಾಡ್ತಿರ್ಲಿಲ್ಲ, ಇದೇ ರೀತಿಯ ಚಕ್ಲಿನ ಮಾರಾಟ ಮಾಡ್ತಿದ್ರು. ಇವಾಗಿನ ಮಕ್ಕಳಿಗೆ ಇದು ಒಂದು ನೆನಪಾಗೆ ಉಳ್ಕೊಳ್ಳುತ್ತೆ. ಯಾಕಂದರೆ ಈಗಿನ ಮಟ್ಟದಲ್ಲಿ ಕಡಿಮೆ ಮಟ್ಟಿಗೆ ಈ ಒಂದು ಚಕ್ಲಿನ ನಾವು ಕಾಣ್ಬೋದು. ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗೇ ಬರುತ್ತೆ. ನೋಡ್ತಿರ್ಬೋದು, 1-2 ಹಾಕಾದ್ಮೇಲೆ ಕರೆಕ್ಟಾಗಿ ಸೆಟ್ ಆದಮೇಲೆ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ.
ಇವಾಗ ನಾನು ಕೂಡ ಒಂದು 7ರಿಂದ 8 ಚಕ್ಕಲಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲೇ ಆಲ್ರೆಡಿ ಎಣ್ಣೆನೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡು ಈ ರೀತಿ ನೋಡಿ, ಈ ರೀತಿ ಬಿಡ್ತಾ ಬನ್ನಿ. ಪೇಪರಿಂದ ತಗೊಳ್ಳೋದು ಕೂಡ ತುಂಬಾ ಈಸಿಯಾಗಿ ಬರುತ್ತೆ. ಆದರೆ ತೀರಾ ತಿಳಿಯಾಗಿತ್ತು ಹಿಟ್ಟು ಅಂದರೆ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗೇ ಇರಲಿ. ನೋಡಿ ಈ ರೀತಿ ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು. ಹಾಗೆ ಬೇಗ ಫ್ರೈ ಆಗಿ ಹೋಗುತ್ತೆ. ಜಾಸ್ತಿ ಎಣ್ಣೆ ಕೂಡ ಹೀರ್ಕೊಳ್ಳೋದಿಲ್ಲ. ಬೇಗ ಫ್ರೈ ಆಗ್ತಕ್ಕಂಥ ಒಂದು ರೆಸಿಪಿ. ನೋಡಿ ಈ ರೀತಿ ತಿರುಚಿ ಮರ್ಚಿ ಎರಡು ಸೈಡಲ್ಲಿ ನೀವು ಬೇಯಿಸ್ಕೊಂಡ್ರೆ ಸಾಕು. ಇಲ್ಲಿ ನಾವು ಖಾರನ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಖಾರ ಬಳಸಿರೋದ್ರಿಂದ ಕಲರ್ ಈ ರೀತಿ ನಾರ್ಮಲ್ ಕಲರಲ್ಲೇ ಬಂದಿದೆ. ಜಾಸ್ತಿ ಕೆಂಪಾಯಿತು ಅಂತಂದರೆ ಸೀದು ಹೋಗ್ಬಿಡುತ್ತೆ. ಹಾಗಾಗಿ ಇಷ್ಟ ಆದರೆ ಸಾಕು. ಬಬಲ್ಸ್ ಕೂಡ ಕಡಿಮೆ ಆಗಿದೆ. ಈ ರೀತಿ ಬಬಲ್ಸ್ ಕಡಿಮೆ ಆದಮೇಲೆ ನಾವು ಹಾಕಿರ್ತಕ್ಕಂಥ ಚಕ್ಕಲಿನ ತಗೊಂಡ್ರೆ ಆಯಿತು. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಇನ್ನೊಂದು ಬ್ಯಾಚ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಈ ರೀತಿ ನಿಧಾನವಾಗಿ ತಗೊಂಡು ಹಾಕ್ಕೊಂಡ್ರೆ ಆಯಿತು. ಇದನ್ನು ಕೂಡ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಡಬಲ್ ಆಗಿ ಕೂಡ ಲೇಯರ್ನ ಡಬಲ್ ಆಗಿ ಕೂಡ ಹಾಕ್ಕೊಳ್ಬೋದು. ಸಿಂಗಲ್ ಬೇಡ ಅಂತಂದರೆ ಡಬಲ್ ಕೂಡ ಹಾಕ್ಕೊಳ್ಬೋದು. ಇದೇ ಸೈಜಲ್ಲಿ ಇರಬೇಕು ಅಂತೇನಿಲ್ಲ. ಒಂದು ದೊಡ್ಡ ಸೈಜಲ್ಲಿ ಕೂಡ ನೀವು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೋದು. ಇದು ಒಂದು ರೀತಿಯಲ್ಲಿ ರೆಡಿಯಾಗಿದೆ. ನಿಮ್ಗೆ ಈ ರೀತಿ ಬರ್ತಿಲ್ಲ, ನಿಮ್ಗೆ ಈ ರೀತಿ ಆಗಲ್ಲ ಅಂತಂದರೆ ಈಸಿಯಾಗೇ ಬರುತ್ತೆ, ಅದೇನು ತೊಂದರೆ ಇಲ್ಲ. ಆದರೆ ನೀವು ಈ ರೀತಿ ಕೂಡ ಹಾಕ್ಕೊಳ್ಬೋದು ಚಕ್ಕಲಿನ. ಆದರೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬಿಸಿ ಬೇಗ ಕೈಗೆ ತಾಗುತ್ತೆ. ಹಾಗಾಗಿ ನೀವು ಬೇಕು ಅಂದರೆ ಅದನ್ನು ಟ್ರೈ ಮಾಡಿ ಆ ಒಂದು ಮೆಥಡ್ನ. ಇಲ್ಲಾಂದರೆ ಈ ರೀತಿ ಹಾಕ್ಕೊಂಡು ತಗೊಳ್ಬೋದು. ಇದು ಕೂಡ ಪರ್ಫೆಕ್ಟಾಗೇ ಬರುತ್ತೆ. ಆದರೆ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬಿಡ್ತಾ ಬರಬೇಕು. ಇವಾಗ ನಾನು ಮಾಡಿರ್ತಕ್ಕಂಥ ಎಲ್ಲ ಹಿಟ್ಟನ್ನು ಚಕ್ಕಲಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಈ 19 ಕಿಡ್ಸಿನ ಒಂದು ಫೇವ್ರೇಟ್ ಆಗಿರ್ತಕ್ಕಂಥ ದಾಣಿ ಚಕ್ಕಲಿ. ಅದು ರಾತ್ರಿ ಉಳಿದಿರೋ ಅನ್ನದಿಂದ ರೆಡಿಯಾಗಿದೆ. ಇದೇ ಒಂದು ಹಿಟ್ಟಿಂದ ನೀವು ದಾಣಿ ಕೂಡ ಸೇವ್ ಮಿಕ್ಸ್ಚರ್ ಕೂಡ ಮಾಡ್ಕೊಳ್ಬೋದು. ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರ ಹಾಕ್ತಿದ್ದೀನಿ. ನಿಮಗಿದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ. ಈ ರೀತಿ ಮಾಡಿದಾಗಲೇ ನಮಗೆ ಸಣ್ಣವರಿದ್ದಾಗ ತಿಂತಕ್ಕಂಥ ಒಂದು ದಾಣಿ ಚಕ್ಕಲಿ ಅಂತ ಅನಿಸುತ್ತೆ. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ. ತುಂಬ ಪರ್ಫೆಕ್ಟ್ ಆದ ರೀತಿಯಲ್ಲಿ ಬರುತ್ತೆ. ಹೇಳ್ತೀನಲ್ಲ, ಇದು ಬೇಡ ಅಂತಂದರೆ ನೀವು ಚಕ್ಲಿ ಮೇಕರಿಂದ ಇದೇ ಹಿಟ್ಟಿಂದ ನೀವು ಸೇವ್ ಮಿಕ್ಸ್ಚರ್ ಕೂಡ ಮಾಡ್ಕೊಳ್ಬೋದು. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ. ಹಾಗೆ ಆ ಸೌಂಡಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ತುಂಬ ಕ್ರಿಸ್ಪಿಯಾಗಿರ್ತಕ್ಕಂಥ ಗರಿಗರಿಯಾಗಿರ್ತಕ್ಕಂಥ ಒಂದು ದಾಣಿ ಚಕ್ಲಿ ಅಥವಾ ಸೇವ್ ಚಕ್ಲಿ ರೆಡಿಯಾಗಿದೆ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಸೇವ್ ಚಕ್ಲಿ ಅಥವಾ ದಾಣಿ ಚಕ್ಲಿ ಅಥವಾ ಘಾಟಿ ಚಕ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.